ಇದು ಸಾರಿಗೆ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ. ಮಹಿಳಾ ಪ್ರಯಾಣಿಕರಿಗೆ ಬಿಎಂಟಿಸಿ ಬಸ್ ಕೂಡ ಸೇಫ್ ಇಲ್ವಾ? ಶಕ್ತಿ ಯೋಜನೆ ಮಾಡಿ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಮಾಡಿದಿರಿ, ಅದನ್ನ ಪಕ್ಕಕ್ಕೆ ತಳ್ಳಿ ಸ್ವಾಮಿ. ಮೊದಲು ಮಹಿಳೆಯರಿಗೆ ಬಿಎಂಟಿಸಿ ಬಸ್ ಅಲ್ಲಿ ಸೇಫ್ಟಿ ಕೊಡಿ. ಪವರ್ ಟಿವಿಯಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. 2,000 ರೂಪಾಯಿ ದುಡ್ಡು ಕೊಡ್ತೀವಿ, ಬಿಎಂಟಿಸಿ ಬಸ್ ಅಲ್ಲಿ ಫ್ರೀ ಕೊಡ್ತೀವಿ, ಅದನ್ನೆಲ್ಲ ಪಕ್ಕಕ್ಕಿಡಿ. ಮೊದಲು ಮಹಿಳೆಯರ ರಕ್ಷಣೆ ಕೊಡಿ. ವಿಡಿಯೋ ದಾಖಲೆ ಸಮೇತ ಪವರ್ನಲ್ಲಿ ಸುದ್ದಿ ಸ್ಫೋಟ ಆಗ್ತಾ ಇದೆ. ಇದು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ನೋಡ್ಲೇಬೇಕಾದಂತ ಸ್ಟೋರಿ. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯರಿಗೆ ಕಿರುಕುಳ ನಡೀತಾ, ವಿಡಿಯೋ ದಾಖಲೆ ಸಮೇತ ಪವರ್ ಟಿವಿಯಲ್ಲಿ ಸುದ್ದಿ ಸ್ಫೋಟಗೊಳ್ತಾ ಇದೆ. ನೋಡಿ, ಹೆಣ್ಮಕ್ಳಿಗೆ ಯಾವ್ದಕ್ಕೆ ಸೇಫ್ಟಿ ಇದೆ? ಮೆಟ್ರೋನಲ್ಲಿ ಸೇಫ್ಟಿ ಇಲ್ಲ, ಬಿಎಂಟಿಸಿಲಿ ಇವಾಗ ಸೇಫ್ಟಿ ಇಲ್ಲ. ಯುವತಿಯರ ಜೊತೆ ಬಿಎಂಟಿಸಿ ಸಿಬ್ಬಂದಿ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಚಾಲಕ ಪ್ರಭಾತ್, ಕಂಡಕ್ಟರ್ ರಮೇಶ್ ಅನುಚಿತ ವರ್ತನೆ ತೋರಿಸಿದ್ದಾರೆ. ಬಸ್ಸನ್ನ ನಿಲ್ಲಿಸುವಂತೆ ಚಾಲಕ ನಿರ್ವಾಹಕನ ಜೊತೆ ಗಲಾಟೆ ಆಗಿದೆ. ಎಷ್ಟೇ ಕೂಗಿಕೊಂಡ್ರು ಬಸ್ ನಿಲ್ಲಿಸದೆ ಡ್ರೈವರು ಹಾಗೆ ಹೋಗಿದ್ದಾರೆ. ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಿದ್ರು 5 ಜನ ಯುವತಿಯರು. ಬಸ್ ನಿಲ್ಲಿಸದೇ ಇದ್ದಿದ್ರಿಂದ ಪಾರ್ಲರ್ ಮಾಲೀಕರು ಹಿಂಬಾಲಿಸಿದ್ರು. ಬೆಂಗಳೂರು ವಿವಿ ಗೇಟ್ ಬಳಿ ಬಸ್ ಹತ್ತಿದ್ರು ಯುವತಿಯರು. ರಾಯನ್ ಸರ್ಕಲ್ ನಲ್ಲಿ ಬಸ್ ಅನ್ನ ನಿಲ್ಲಿಸದೆ ತೆರಳಿದ್ದಾರೆ ಸಿಬ್ಬಂದಿ. 5ರನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋಗಿದ್ದಾರೆ ಬಿಎಂಟಿಸಿ ಸಿಬ್ಬಂದಿ. ರಾಜರಾಜೇಶ್ವರಿ ನಗರ ಡಿಪೋಗೆ ಸೇರಿದಂತ ಬಿಎಂಟಿಸಿ ಬಸ್ ಇದು. ನೋಡಿ, ಬಸ್ ನಿಲ್ಸಿ ಅಂತ ಚಾಲಕ ನಿರ್ವಾಹಕನ ಜೊತೆ ಗಲಾಟೆ. ಎಷ್ಟೇ ಕೂಗ್ಕೊಂಡ್ರು ಕೂಡ ಬಸ್ ನಿಲ್ಸದೆ ಹಂಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಮಾಡ್ತಾ ಇದ್ರು 5 ಜನ ಹೆಣ್ಮಕ್ಳು. ಬಸ್ ನಿಲ್ಲಿಸದೇ ಇದ್ದಿದ್ರಿಂದ ಆ ಪಾರ್ಲರ್ನ ಮಾಲೀಕರು ಬಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರು ವಿವಿ ಗೇಟ್ ಬಳಿ ಬಸ್ ಹತ್ತುತ್ತಾರೆ ಹೆಣ್ಮಕ್ಳು 5 ಜನ. ರಾಯನ್ ಸರ್ಕಲ್ ನಲ್ಲಿ ಬಸ್ ನಿಲ್ಲಿಸದೆ ಸಿಬ್ಬಂದಿ ಹೋಗಿ 5ರನ್ನ ಮಾರ್ಕೆಟ್ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ನೀವ್ ಎಲ್ಲಿ ಡ್ರಾಪ್ ಮಾಡ್ತೀರಾ ಅಲ್ಲಿ ಇಳ್ಕೋಬೇಕಾ? ಒಳಗಡೆ ಲಾಕ್ ಮಾಡ್ಕೊಳಕ್ಕೆ ನೀನ್ ಯಾವ ಬಿಡು ನೆಕ್ಸ್ಟ್ ಸ್ಟಾಪ್ ಇಲ್ಸು ಅಂದಾಗ ಯಾಕೆ ನಿಲ್ಸಿಲ್ಲ ಯೂನಿವರ್ಸಿಟಿ ಗೇಟ್ ಅಲ್ಲಿ ಹೊಡೆದ್ಬಿಟ್ಟು ಶರ್ಟ್ ಎಲ್ಲ ಹರಿದು ಚೈನ್ ಎಲ್ಲ ಎಲ್ಲರೂ ಮಾತಾಡಿದ್ರೆ ಸರ್, ನಾನೇ ಬಸ್ ಹತ್ಸಿದ್ದು ಸರ್. ಏನಾಯ್ತು ಅಂತ ಹೇಳ್ತೀನಿ. ಹತ್ಸಿದ ತಕ್ಷಣನೇ ಡೋರ್ ಕ್ಲೋಸ್ ಆಯ್ತು ಸರ್. ನಾನು ಅವ್ರನ್ನ ಕೇಳಿದೆ ರಾಯನ್ ಸರ್ಕಲ್ ಹೋಗುತ್ತೆ, ಅವ್ರು ಇಲ್ಲ ಅಂದ್ರು. ಅಂದಿದ ತಕ್ಷಣ ಮೂವ್ ಆಗೋಯ್ತು ಬಸ್ ಸರ್. ಕಾಲ್ ಮಾಡ್ಬಿಟ್ಟು ರಾಯನ್ ಸರ್ಕಲ್ ಹೋಗಲ್ವಂತೆ, ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳಿ, ಬೇರೆ ಬಸ್ ಹತ್ತಿಸ್ತೀನಿ ಅಂತ ನಾನು ಹಿಂದೆನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಸಿ ಅಂದ್ರೆ ಇಳಿಸಲ್ಲ ಅಂದ್ಬಿಟ್ಟು ಮುಂದೆ ಹೋಗೇ ಬಿಟ್ರು ಸರ್. ಇಲ್ಲಿ ಬಂದ್ಬಿಟ್ಟು ಇಳಿಸಿ ಅಂದ್ರೆ ಇಳಿಸ್ತಾ ಇಲ್ಲ. ನಾವಲ್ಲಿ ಬೇರೆಯವ್ರು ಯಾರೋ ಬಂದ್ರು ಅಂತ ಹತ್ತಾರೆ ಅಂತ ಬಸ್ ಓಡೋಗಿ ಹತ್ತಿದ್ದಾನೆ ಸರ್. ನಾನ್ ಕೇಳ್ತಿದ್ದೀನಿ ಸರ್, ಏನೇ ಕತ್ತಿಸ್ಕೊಂಡ್ರಿ ಅಂದ್ರೆ ಇಲ್ಲ ಇವ್ನ ಅವ್ರ ಹತ್ರ ಬೇರೆ ಹಾರಿಬಲ್ ಆಗಿ ಮಾತಾಡ್ತಾರೆ. ನೀವು 5 ಜನ ಹುಡುಗಿರು ಇಳಿದ್ಬಿಟ್ಟು 5 ಜನ ಹುಡುಗಿರ್ನ ಹತ್ಸಿ ಅಂತೆ. ಅಲ್ಲ ಸರ್, ಒಂದ್ ವಿಚಾರ ಫ್ರೀ ಟಿಕೆಟ್ ಅಂತ ಒಂದ್ ನಿಮಿಷ ಇರೋ. ನೀನ್ ಯಾವ ಅವನ ಒಳಗಡೆ ಲಾಕ್ ಮಾಡ್ಕೊಳಕ್ಕೆ? ನೀನ್ ಯಾವ ಅವನ ಒಳಗಡೆ ಲಾಕ್ ಮಾಡಕ್ಕೆ? ನೀನ್ ಸುಳ್ಳು ಹೇಳ್ಬೇಡ ಆಯ್ತಪ್ಪ. ನಿನಗೆ ನೋಡ್ಲಿ ಹುಡುಗಿರನ್ನ ಲಾಕ್ ಮಾಡಿದ್ಯಾ? 6 ಜನ ಹುಡುಗಿರನ್ನ ಯಾಕೆ ಲಾಕ್ ಮಾಡಿದ್ದೆ? ಏನಕ್ಕೆ ಸ್ಟಾಪ್ ಮಾಡಿಲ್ಲ? ಇಷ್ಟು ಜನ ಅವರೇ ತಾನೆ? ಇಷ್ಟು ಜನ ಒಳಗಡೆ ಇವಾಗ ಹುಡುಗಿರು ಕೇಳ್ತಾ ಇದಾರೆ ಅಂದ್ಮೇಲೆ ನೀನ್ ಇಳಿಸ್ಬಾರ್ದ ಬಸ್ಸಿಂದ? ನೀನ್ ಯಾವನು? ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾವನು ಒಳಗಡೆ ಕುರ್ಸ್ಕೊಂಡು ಹೋಗಕ್ಕೆ? ನೀನ್ ಯಾವನು? ಹೊಡೆದ್ಬಿಟ್ಟು ಶರ್ಟ್ ಎಲ್ಲ ಹರಿದು ಚೈನ್ ಎಲ್ಲ ಎಲ್ಲರೂ ಮಾತಾಡಿದ್ರೆ ಸರ್, ನಾನೇ ಬಸ್ ಹತ್ಸಿದ್ದು ಸರ್. ಏನಾಯ್ತು ಅಂತ ಹೇಳ್ತೀನಿ. ಹತ್ಸಿದ ತಕ್ಷಣನೇ ಡೋರ್ ಕ್ಲೋಸ್ ಆಯ್ತು ಸರ್. ನಾನು ಅವ್ರನ್ನ ಕೇಳಿದೆ ರಾಯನ್ ಸರ್ಕಲ್ ಹೋಗುತ್ತೆ, ಅವ್ರು ಇಲ್ಲ ಅಂದ್ರು. ಅಂದಿದ ತಕ್ಷಣ ಮೂವ್ ಆಗೋಯ್ತು ಬಸ್ ಸರ್. ಕಾಲ್ ಮಾಡ್ಬಿಟ್ಟು ರಾಯನ್ ಸರ್ಕಲ್ ಹೋಗಲ್ವಂತೆ, ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳಿ, ಬೇರೆ ಬಸ್ ಹತ್ತಿಸ್ತೀನಿ ಅಂತ ನಾನು ಹಿಂದೆನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಸಿ ಅಂದ್ರೆ ಇಳಿಸಲ್ಲ ಅಂದ್ಬಿಟ್ಟು ಮುಂದೆ ಹೋಗೇ ಬಿಟ್ರು ಸರ್. ಇಲ್ಲಿ ಬಂದ್ಬಿಟ್ಟು ಇಳಿಸಿ ಅಂದ್ರೆ ಇಳಿಸ್ತಾ ಇಲ್ಲ. ನಾವಲ್ಲಿ ಬೇರೆಯವ್ರು ಯಾರೋ ಬಂದ್ರು ಅಂತ ಹತ್ತಾರೆ ಅಂತ ಬಸ್ ಓಡೋಗಿ ಹತ್ತಿದ್ದಾನೆ ಸರ್. ನಾನ್ ಕೇಳ್ತಿದ್ದೀನಿ ಸರ್, ಏನೇ ಕತ್ತಿಸ್ಕೊಂಡ್ರಿ ಅಂದ್ರೆ ಇಲ್ಲ ಇವ್ನ ಅವ್ರ ಹತ್ರ ಬೇರೆ ಹಾರಿಬಲ್ ಆಗಿ ಮಾತಾಡ್ತಾರೆ. ನೀವು 5 ಜನ ಹುಡುಗಿರು ಇಳಿದ್ಬಿಟ್ಟು 5 ಜನ ಹುಡುಗಿರ್ನ ಹತ್ಸಿ ಅಂತೆ. ಅಲ್ಲ ಸರ್, ಒಂದ್ ವಿಚಾರ ಫ್ರೀ ಟಿಕೆಟ್ ಅಂತ ಹೊಡೆದ್ಬಿಟ್ಟು ಶರ್ಟ್ ಎಲ್ಲ ಹರಿದು ಚೈನ್ ಎಲ್ಲ ನೋಡಿ, ಬಹಳಷ್ಟು ಕಡೆ ಬಿಎಂಟಿಸಿ ಸಿಬ್ಬಂದಿ ಈ ರೀತಿ ವರ್ತನೆ ಮಾಡಿರುವಂತಹ ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಇನ್ನು ಈ ಹೆಣ್ಮಕ್ಳು
ಆ ಡಿಪೋಗೆ ಕಾಲ್ ಮಾಡಿ ನೋಡಿ ಸರ್ ಈ ತರ ಆಗಿದೆ ಅಂತ ಕಂಪ್ಲೇಂಟ್ ಮಾಡಕ್ ಹೋದ್ರೆ ನನಗೆ ಯಾಕಮ್ಮ ಹೇಳ್ತೀಯಾ ಅಂತ ಹೇಳಿ ತರ ಇಗ್ನೋರ್ ಮಾಡ್ತಾ ನೆಗ್ಲಿಜೆನ್ಸ್ ಆಗಿ ಮಾತಾಡಿದ್ದಾರೆ. ಡಿಪೋ ಕಾಲ್ ಮಾಡಿದ್ರು ಈ ರೀತಿಯಾದಂತಹ ಒಂದು ಆನ್ಸರ್ ಬರುತ್ತೆ ಅಂತಂದ್ರೆ BMTC ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ವಾ ಅನ್ನುವಂಥ ಮೊದಲ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಈ ಆಡಿಯೋ ಪ್ಲೇಟ್ ಇದೆ, ಆ ಹೆಣ್ಮಕ್ಳು BMTC ಡಿಪೋದವರ ಜೊತೆ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಆಯ್ತು ಸರ್, ನೀವು ಎಲ್ಲ ಡಿಪೋ ಮ್ಯಾನೇಜರ್ ಆಗ್ಬಿಟ್ಟು ಏನ್ ಎಲ್ಲೋ ಇರ್ತೀಯ ಈ ಸ್ಪಾಟ್ ಬರಕಾಗತ್ತಾ? ಗೊತ್ತಾಗಲ್ಲನಪ್ಪ ನಿನಗೆ, ನೀನ್ ಎಲ್ಲೋ ಜಗಳ ಮಾಡ್ಕೊಂಡು ನಾನು ಸ್ಪಾಟ್ ಕೊಡ್ ಬಂದ್ಬಿಡ್ಲಾ ಈಗ ಅಲ್ಲ ಸರ್, ನಿಮ್ಗೆ ಹೇಳ್ತಾ ಇಲ್ಲ ಬಿಡಿ. ಆಯ್ತು, ನಾವು ಲಾರ್ಡ್ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ ಬಿಡಿ. ಆಯ್ತು ಬಿಡಿ, ಲಾರ್ಡ್ ಆರ್ಡರ್ ಮಾಡ್ತೀವಿ ಬಿಡಿ. ನಾನು ಬರ್ತೀನಿ. ಇಲ್ಲ ಬೇಕಾಗಿಲ್ಲ, ನೀವೆಲ್ಲ ಬೇರೆ ಕಡೆ ಇದ್ದೀರಲ್ಲ ಬಿಡಿ. ಬರ್ತೀನಿ, ಅದೇನ್ ಮಾಡ್ತೀಯ ಮಾಡ್ಸು ನೋಡೋಣ ನೀನು. ಆಯ್ತು, ಎಲ್ಲ ಮಾತಾಡ್ತೀನಿ ನೋಡಿ. ಗಲಾಟೆ ಮಾತಾಡ್ತೀಯ ನೀನು. ಡಿಪಾರ್ಟ್ಮೆಂಟ್ ಅವರು ಹೇಳಿ ಏನ್ ಮಾಡ್ತೀಯ ಮಾಡ್ಕೋ ಹೋಗಯ್ಯ ಅಂತ. ಇದು ಕೇಸ್ BMTC ಡಿಪೋ ಮ್ಯಾನೇಜರ್. ಆಯ್ತು ಸರಿ, ನಾವು ಮಾಡ್ಕೋತೀವಿ ಬಿಡಿ. ಸರ್, ನೀವು ಎಲ್ಲ ಡಿಪೋ ಮ್ಯಾನೇಜರ್ ಆಗ್ಬಿಟ್ಟು ಏನ್ ಎಲ್ಲೋ ಇರ್ತೀಯ ಈ ಸ್ಪಾಟ್ ಬರಕಾಗತ್ತಾ? ಗೊತ್ತಾಗಲ್ಲನಪ್ಪ ನಿನಗೆ, ನೀನ್ ಎಲ್ಲೋ ಜಗಳ ಮಾಡ್ಕೊಂಡು ನಾನು ಸ್ಪಾಟ್ ಕೊಡ್ ಬಂದ್ಬಿಡ್ಲಾ ಈಗ ಅಲ್ಲ ಸರ್, ನಿಮ್ಗೆ ಹೇಳ್ತಾ ಇಲ್ಲ ಬಿಡಿ. ಆಯ್ತು, ನಾವು ಲಾರ್ಡ್ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ ಬಿಡಿ. ಆಯ್ತು ಬಿಡಿ, ಲಾರ್ಡ್ ಆರ್ಡರ್ ಮಾಡ್ತೀವಿ ಬಿಡಿ. ನಾನು ಬರ್ತೀನಿ. ಇಲ್ಲ ಬೇಕಾಗಿಲ್ಲ, ನೀವೆಲ್ಲ ಬೇರೆ ಕಡೆ ಇದ್ದೀರಲ್ಲ ಬಿಡಿ. ಬರ್ತೀನಿ, ಅದೇನ್ ಮಾಡ್ತೀಯ ಮಾಡ್ಸು ನೋಡೋಣ ನೀನು. ಆಯ್ತು, ಎಲ್ಲ ಮಾತಾಡ್ತೀನಿ ನೋಡಿ. ಗಲಾಟೆ ಮಾತಾಡ್ತೀಯ ನೀನು. ಡಿಪಾರ್ಟ್ಮೆಂಟ್ ಅವರು ಹೇಳಿ ನೋಡಿ, ಆ ಡಿಪೋ ಸಿಬ್ಬಂದಿ ಮಾತಾಡ್ತಾರೆ. ತೊಂದರೆ ಆದವರು ಯಾವಾಗ್ಲೂ ಸ್ವಲ್ಪ ಅಗ್ರೆಸಿವ್ ಆಗೇ ಇರ್ತಾರೆ. ಡಿಪೋ ಸಿಬ್ಬಂದಿ ಮಾತಾಡ್ತಾರೆ, ನೀನ್ ಎಲ್ಲೋ ಜಗಳ ಮಾಡ್ಕೊಂಡ್ಬಿಟ್ರೆ ನಾನು ಬಂದ್ಬಿಡ್ಬೇಕೇನಪ್ಪ ಅಲ್ಲಿ ಅಂತ ಹೇಳ್ತಾರಲ್ಲ. ಏನು ಮತ್ತೆ ನಿಮ್ ಮುಂದೆ ಬಂದ್ ಜಗಳ ಮಾಡ್ಕೋಬೇಕಾ? ಡಿಪೋ ಮ್ಯಾನೇಜರ್ಗಳು ನೀವು ಎಲ್ಲಿರ್ತೀರಾ ಅಲ್ಲಿ ಬಂದು ಜಗಳ ಮಾಡ್ಬೇಕಾ? ನಿಮ್ ಆನ್ಸರ್ ನೀವು ಹೇಳ್ತಿರೋದು ಅದೇ ಅರ್ಥ ತಾನೆ. ನೀನ್ ಎಲ್ಲೋ ಜಗಳ ಮಾಡ್ಕೊಂಡ್ಬಿಟ್ರೆ ನಾನು ಎಲ್ಲ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ಲಾ ಅಂತಂದ್ರೆ ನೀವು ಇರೋದೇನಕ್ಕೆ? ಫಸ್ಟು ನಿಮ್ಮ ಎಲ್ಲ ಚಾಲಕರಿಗೂ ಎಲ್ಲ ಕಂಡಕ್ಟರು ಅಂತ ನಾವು ಹೇಳ್ತಾ ಇಲ್ಲ, ಯಾರು ಇಂಥ ಕೆಲಸ ಮಾಡ್ತಿರಲ್ಲ, ಅನುಚಿತ ವರ್ತನೆ ತೋರಿಸ್ತಿರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು. ಎಲ್ಲೋನೇ ಜಗಳ ಆಗೋದು, ಅಟ್ಲೀಸ್ಟ್ ಅಲ್ಲಿಗೆ ಹೋಗಕ್ಕಾಗಿಲ್ಲ ಅಂದ್ರೆ ನಿಮ್ಮ ಕಂಡಕ್ಟರ್ ಡ್ರೈವರ್ ಕಾಲ್ ಮಾಡಿ ಏನಾಯ್ತು ಅಂತಂದ್ರೆ ಒಂದು ಕ್ಲಾರಿಫಿಕೇಶನ್ ತಗೊಳ್ಳಿ. ಸಾರ್ವಜನಿಕರ ಹತ್ರ ಒಂದು ಸೌಹಾರ್ದತೆಯಿಂದ ವರ್ತಿಸೋದ್ ಕಲೀರಿ. ನಮ್ಮ ಜೊತೆಗೆ ಮಹಿಳಾ ಹೋರಾಟಗಾರ್ತಿ ಗೀತಾ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಗೀತಾ ಅವರೇ. ಈಗ ಗಲಾಟೆ ಆಗಿದೆ, ಕಂಡಕ್ಟರ್ ಡ್ರೈವರು ಆ ಹೆಣ್ಮಕ್ಳ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ, ಎಲ್ಲೋ ನಿಲ್ಸ್ಬೇಕಾಗಿದ್ದನ್ನು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಇಳಿಸಿದ್ದಾರೆ. ಏನ್ ಹೇಳ್ತೀರಿ? ಈ ಘಟನೆ ಯಾವಾಗ ಆಯ್ತು, ಹೇಗಾಯ್ತು? ನಿನ್ನೆ ರಾತ್ರಿ 8:15 ಆಗಿದೆ ಇದು. ಯೂನಿವರ್ಸಿಟಿ ಕೋಟ್ರಸ್ ನಲ್ಲಿ 5 ಜನ ಹುಡುಗಿರನ್ನ ಬಸ್ ಹತ್ತಿಸ್ಕೊಂಡಿದ್ದಾರೆ. ರಾಯನ್ ಸರ್ಕಲ್ ಗೆ ಅಂತ ಅವ್ರು ಹತ್ತಿದ್ದಾರೆ. ಆಕ್ಚುಲಿ ಈ ಬಸ್ ಬಂದು ಕೆಟ್ಟೋಗಿತ್ತಂತೆ. ಅವ್ನ್ ರೆಡಿ ಮಾಡ್ಕೊಂಡು ಡಿಪೋ ತಗೊಂಡ್ ಹೋಗ್ಬೇಕಿತ್ತು ಬಸ್ನ. ಸೊ ಅವನು ಶಿರ್ಕೆಯಿಂದ ಯೂನಿವರ್ಸಿಟಿ ಮುಖಾಂತರ ಬಂದಿದ್ದಾನೆ. ಬಂದು ಬಸ್ ನಲ್ಲಿ ಯಾರು ಇಲ್ಲ, ಬರೀ 5 ಜನ ಹೆಣ್ಮಕ್ಳು ಹತ್ಸ್ಕೊಂಡಿದ್ದಾನೆ. ಅವ್ರು ಕೇಳಿದ್ದಾರೆ, ಸರ್ ಇದು ರಾಯನ್ ಸರ್ಕಲ್ ಹೋಗುತ್ತಾ ಅಂತ. ಆ ಹೆಣ್ಮಕ್ಳು ಇದ್ರಲ್ಲಿ ವರ್ಕ್ ಮಾಡ್ತಾರೆ, ಸಲೂನ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಇದಾರೆ. 5 ಜನ ಹೆಣ್ಮಕ್ಳು, ಅವರೆಲ್ಲ 17-18 ಇಯರ್ಸ್ ಹೆಣ್ಮಕ್ಳು. ಅವ್ರಿಗೆ ಬೆಂಗಳೂರು ಅಲ್ಲ, ಅವ್ರು ಮೂಲತಃ ಬೇರೆ ಕಡೆಯವರು. ಅವರು ಕನ್ನಡ ಅಷ್ಟು ಬರಂಗಿಲ್ಲ ಅವರಿಗೆ. ಸೊ ಅವ್ರು ಹತ್ಕೊಂಡ್ ಕೇಳಿದ್ದಾರೆ, ಸರ್ ರಾಯನ್ ಸರ್ಕಲ್ ಹೋಗುತ್ತಾ ಅಂತ. ಹತ್ತಿದ ತಕ್ಷಣ ಇಮಿಡಿಯೇಟ್ ಡೋರ್ ಕ್ಲೋಸ್ ಮಾಡಿದಾನ ಅವನು ಬಸ್ದು. ಬಸ್ ಅಲ್ಲಿ ಬೇರೆ ಯಾರು ಇಲ್ಲ. ಸೊ ಹಂಗಾಗಿ ಬಸ್ ಇವಾಗ ನನ್ನ ಸಿಸ್ಟರ್ ನನ್ನ ಜೊತೆಲಿ ಇದಾರೆ, ಅವರೇ ಲೈವ್ ಅಲ್ಲಿ ಇದ್ದಿದ್ದು, ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದಿದ್ದು. ಅದಾದ್ಮೇಲೆ ನಮ್ ಸ್ಟೇಷನ್ ಹೋದಾಗ ಕಾಲ್ ಮಾಡಿದ್ರು. ಸೊ ಅವ್ರಿಗೆ ನಾನು ಕಾಲ್ ಕೊಡ್ತೀನಿ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಗೌತಮಿ ಅಂತ. ಗೌತಮಿ, ಏನಾಯ್ತು ಗೌತಮಿ? ಸೊ ನಾನು ಫಸ್ಟ್ ಅವ್ರನ್ನ ಕರ್ಕೊಂಡು ಇಲ್ಲಿ ಬಸ್ ಸಿಗುತ್ತೆ, KR ಮಾರ್ಕೆಟ್ ಬಸ್ ಸಿಗುತ್ತೆ, ಅಲ್ಲಿ ಹತ್ಕೊಂಡು ಹೋಗೋಣ ಅಂತ ನಾನು ರೂಟ್ ಹೇಳ್ಕೊಟ್ಟೆ ಅವ್ರಿಗೆ. ಹೊಸ ರೂಟ್ ಹೇಳ್ಕೊಡ್ಬೇಕಾಗಿತ್ತು, ಬಿಕಾಸ್ ಅವರು ಬ್ಯಾಂಗ್ಳೂರ್ ಅವರಲ್ಲ, ಎಲ್ಲ ಶಿವಮೊಗ್ಗ, ಧಾರವಾಡ ಆ ಕಡೆ ಹುಬ್ಳಿ ಸೈಡ್ ಅವ್ರು ಬಂದಿರೋರು. ಸೊ ಅವರಿಗೆ ಎಲ್ಲ ಹಿಂದಿ ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡೋರು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಹತ್ತಿಸ್ಬಿಟ್ಟು ನಾನು ಕೇಳಿದೆ, KR ಮಾರ್ಕೆಟ್ ಯಾವತ್ತು ಯೂನಿವರ್ಸಿಟಿಲಿ ಹೋದ್ರೆ ರಾಯನ್ ಸರ್ಕಲ್ ಹೋಗುತ್ತೆ. ಸೊ ನಾನೇನ್ ಮಾಡಿದೆ, ಧೈರ್ಯ ಮಾಡಿ ಹತ್ತಿಸಿದ ತಕ್ಷಣ ಕಂಡಕ್ಟರ್ನ ಕೇಳಿದೆ, ರಾಯನ್ ಸರ್ಕಲ್ ಹೋಗುತ್ತಾ ಅಂತ. ರಾಯನ್ ಸರ್ಕಲ್ ಹೋಗಲ್ಲ ಅಂದ್ರು. ಹೋಗಲ್ಲ ಅಂದ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ ತಕ್ಷಣ ಮುಂದೆ ಹೋಗ್ತಿದ್ದಾರೆ. ಸರ್ ಇಳಿಸಿ ಅಂತ ಅಂದ್ರೆ ಇಳಿಸ್ಲೇ ಇಲ್ಲ. ನಾನು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ, ಅವನು ನಾನು ಇಬ್ರು ಚೇಸ್ ಮಾಡ್ಕೊಂಡು ಹೋಗಿದೀವಿ ಬಸ್ನ. ಅವನು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದು ದೇವಸ್ಥಾನ ಸ್ಟಾಪ್ ಇದೆ, ಅಲ್ಲೂ ಇಳಿಸ್ತಾರ. ಅಲ್ಲಿ ನಮ್ಮ ನೋಡ್ಕೊಂಡು ಮುಂದೆ ಹೋಗ್ಬಿಟ್ಟು ಇದು ಜ್ಞಾನ್ ಭಾರತಿ ಮೆಟ್ರೋ ಸ್ಟೇಷನ್ ಹತ್ರ ನಿಲ್ಲಿಸ್ಬಿಟ್ಟು ಡೋರ್ ತೆಗಿಲಿಲ್ಲ. ನಾವ್ ಕೇಳ್ತಿದೀವಿ ಕಿಟಕಿಯಿಂದಾನೆ, ಇಳಿಸಿ ಸರ್ ಅಂದ್ರೆ 5 ಜನ ಹೆಣ್ಮಕ್ಳು ಹತ್ತು, ನಾನು ಈ ಹೆಣ್ಮಕ್ಳನ್ನ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ ನನ್ಗೆ. 5 ಜನ ಹೆಣ್ಮಕ್ಳನ್ನ ಹತ್ಸು, ಈ 5 ಜನನ್ ಕಳಿಸ್ತೀನಿ ಅಂತನಾ? ಆ ತರ ಹೇಳ್ತಾರೆ. ಅವ್ರ ಮನೆಯಿಂದನೇ ಯಾರನ್ನಾದ್ರೂ ಕರ್ಕೊಂಡು ಬಂದು ಹತ್ತಿಸ್ಕೊಳಕ್ ಹೇಳಿ. ಏನ್ ಕಿತ್ಕೋ ಅಂತ ಕೇಳ್ತಾರೆ. ಅದನ್ನು ಇಳಿಸಿ ಸರ್ ಅಂತ ಅಂದ್ರೆ, ಏನ್ ಕಿತ್ಕೋ ನೋಡ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಹೋದ್ರು. ಅಲ್ಲಿ ಅಥವಾ ಹೆಣ್ಮಗು ನಿಲ್ಸಿದ್ರು ಬಸ್ನ, ನಾನು ಹತ್ಕೋಬೇಕು ಹತ್ಸಿ ಅಂತ. ಅದಕ್ಕೆ ಮುಂದೆ ಟರ್ನ್ ಮಾಡ್ಕೊಂಡು
ನಿಲ್ಸ್ಕೊಂಡು ಇದೀವಿ ಅಲ್ಲಿ ಇರಬಾರ್ದು ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಆ ಹೆಣ್ಮಕ್ಳು ಒಂದ್ ಇಬ್ರನ್ನ ಮತ್ತೆ ಒಂದು ಗಂಡಸು ಹತ್ತಿದ್ರು ಆ ಬಸ್ನ. ನನ್ನ ಫ್ರೆಂಡ್ ನನ್ ಜೊತೆ ಇದ್ದವನು ಓಡೋಗಿ ಮೂವಿಂಗ್ ಬಸ್ನ ಹತ್ಕೊಂಡ. ನಾನು ಗಾಡಿ ಫಾಸ್ಟ್ ಆಗಿ ನಿಲ್ಸಿ ಓಡೋಗಿ ಹತ್ತಿದ್ದೀನಿ ಆ ಬಸ್ನ. ಬಿಕಾಸ್ ನಮ್ಮ ಮಕ್ಕಳು ಅವ್ರಿಗೇನಾದ್ರು ಆದ್ರೆ ನಾನೇ ಜವಾಬ್ದಾರಿ ಅಂತ ಎಷ್ಟು ಓಡಿ ಹೋಗಿ ನಿಲ್ಸಿ ಅದನ್ನ ನಿಲ್ಸಿಲ್ಲ. ಅದು ಮೂವಿಂಗ್ ಬಸ್ನೇ ಹತ್ಕೊಂಡಿದ್ದೀನಿ. ಅದಾದ್ಮೇಲೆ ಕಂಡಕ್ಟರ್ನ ಕೇಳಿದ್ರೆ ಕ್ವಶನ್ ಮಾಡಿದ ತಕ್ಷಣನೇ ಕಾಲರ್ ಪಟ್ಟಿ ಇಟ್ಕೊಂಡ್ಬಿಟ್ಟು ಹೊಡ್ಯಕ್ ಹೋಗ್ಬಿಟ್ಟ. ನನ್ನ ಫ್ರೆಂಡ್ ಹೊಡೆದ್ಬಿಟ್ಟ ಅವನ್ಗೆ. ನೀನ್ ಹೊಡ್ತಾ ಅಲ್ವಾ ಅನ್ಬಿಟ್ಟು ಅವ್ನ್ ಕಾಲರ್ ಪಟ್ಟಿ ಇಟ್ಕೊಂಡು ಅವ್ನ್ ವಾಚ್ ಎಲ್ಲ ಹೊಡ್ದಿ, ಅವ್ನ್ ಫೋನ್ ಹೊಡ್ದಾಕಿ, ಅವ್ನ್ ಸ್ಪೆಕ್ಸ್ ಹೊಡ್ದಾಕಿ, ಅವನ್ಗೂ ಕಿವಿ ಎಲ್ಲ ಏಟಾಗಿದೆ, ಫುಲ್ ಪರ್ಸ್ ಎಲ್ಲ ಆಡ್ಬಿಟ್ಟ. ನಾವಲ್ಲಿ ಮುಂದೆ ನಿಲ್ಸೋಣ, ಜಗಳ ಬೇಡ ಅನ್ಬಿಟ್ಟು ನಿಲ್ಸಕ್ ಟ್ರೈ ಮಾಡಿ ನಮ್ಮನ್ನೆಲ್ಲ ತಳ್ದಾಡಿ ನಮ್ಮನ್ ಪುಷ್ ಮಾಡಿ ಮಕ್ಳಿಗೂ ಏಟಾಗಿ ಇಷ್ಟೆಲ್ಲ ಆದ್ಮೇಲೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾವು ಇಲ್ಲಿಗೆ ಬನ್ನಿ ಇಲ್ಲಿದ್ದೀವಿ ಅನ್ಬಿಟ್ಟು ಅಲ್ಲಿ ನಾನ್ ಭಾರತಿ ಮೆಟ್ರೋ ಸ್ಟೇಷನ್ ಇಂದ RR ನಗರ್ ಮೆಟ್ರೋ ಸ್ಟೇಷನ್ ವರ್ಗೂ ಸ್ಲೋ ಆಗಿ ಹೋಗಿ ನಿಲ್ಸೋದು. ಏನಕ್ಕೆ ಅಂದ್ರೆ ಬಸ್ ಡೋರ್ ತೆಗಿಯಕ್ ರೆಡಿ ಇಲ್ಲ ಅವರು. ನಮ್ಮನ್ನ ಹಾಸ್ಟೇಜ್ ಆಗಿ ಇಟ್ಕೊಂಡು ನಾವು ಹೇಳ್ತಿದೀವಿ, ಸರ್ ನಮ್ಮನ್ನ ನೀವು ಜಗಳ ಆಡಿದ್ರಲ್ವಾ, ನೀವು ಹೊಡೆದಾಡೋದಲ್ವಾ, ನಮ್ಮನ್ನ ಇಟ್ಕೊಳ್ಳಿ, ಮಕ್ಕಳನ್ನ ಬಿಟ್ಬಿಡಿ, ಮಕ್ಕಳು ಹಾಸ್ಟೆಲ್ಗೆ ಹೋಗ್ಬೇಕು, ಯಾರನ್ನು ಇಲ್ಲಿ ಎಲ್ಲೂ ಮನೆ ಮಾಡ್ಕೊಂಡಿಲ್ಲ, ಎಲ್ರು ಬೇರೆ ಕಡೆಯಿಂದ ಬಂದಿದ್ದಾರೆ, ಇವಾಗ ಹಾಸ್ಟೆಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಗೌತಮಿ, ಈ ರೀತಿ ಆಗಬಾರ್ದಾಗಿತ್ತು. ನಿಜಕ್ಕೂ ಕೂಡ ಇದು ನಿಜಕ್ಕೂ ಒಂದು ನಾಗರಿಕ ಸಮಾಜದಲ್ಲಿ ನಡೆಯುವಂತ ಘಟನೆಗಳಲ್ಲ ಇವೆಲ್ಲವೂ ಕೂಡ. ಸಾರಿಗೆ ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ಪವರ್ ಟಿವಿ ಮಾಡುತ್ತೆ. ಗೌತಮಿ, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಇಂಥ ಅನುಚಿತವಾಗಿ ವರ್ತಿಸಿರುವಂತ ಯಾವುದೇ ಕಂಡಕ್ಟರ್ಗಳಾಗ್ಲಿ ಡ್ರೈವರ್ಗಳಾಗ್ಲಿ, ನಿಮ್ಮನೆ ಹೆಣ್ಮಕ್ಳನ್ನ ಯಾರಾದ್ರೂ ಬಸ್ಸಲ್ಲಿ ಓಡಾಡೋರು ಇರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಈ ರೀತಿ ಕೆಟ್ಟದಾಗಿ ವರ್ತಿಸಬೇಡಿ. ತುಂಬಾನೇ ಅಸಹ್ಯ ಅಂತ ಅನ್ಸುತ್ತೆ, ಮನ್ಸಿಗೂ ತುಂಬಾ ನೋವಾಗುತ್ತೆ, ಇರೋ ಗೌರವನೂ ಕೂಡ ಕಳ್ಕೊಂಡ್ ಬಿಡ್ತೀರಿ. ಈ ರೀತಿ ದಯವಿಟ್ಟು ವರ್ತಿಸೋದಕ್ಕೆ ಹೋಗ್ಬೇಡಿ. ಅಂಡ್ ರಾಮಲಿಂಗಾರೆಡ್ಡಿ ಅವರು ಇದ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಾಗತ್ತೆ.